ಮದುವೆ 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 1,000 ರೂಪಾಯಿದಲ್ಲಿ ಮದುವೆ ಆಗೋಗುತ್ತೆ ಸ್ನೇಹಿತರೆ. ನೋಡಿ, ಅರಿಶಿನ ದಾರ ತಗೊಬರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಮದುವೆ ಮಾಡ್ಕೋತಾರೆ. ಕೆಲವು OTT ಪ್ಲಾಟ್ಫಾರ್ಮ್ಗಳು ನಾವೇ ಹಣ ಕೊಡ್ತೀವಿ, ನೀವು ಮದುವೆ ಮಾಡ್ಕೊಳ್ಳಿ, ನಮಗೆ ನಿಮ್ಮ ಮದುವೆಯನ್ನು ಕಂಟೆಂಟ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆಯ ಕಂಟೆಂಟು, ಕಾನ್ಸೆಪ್ಟು. ನೀವು ಎಲ್ಲಿ ಪ್ರೀತಿ ಮಾಡಿದ್ರಿ, ಹೇಗೆ ಪ್ರೀತಿ ಮಾಡಿದ್ರಿ, ಎಲ್ಲಿ ಸ್ಟಾರ್ಟಪ್ ಆಯಿತು, ಯಾವ ಹೋಟ್ಲಲ್ಲಿ ಮೀಟ್ ಮಾಡಿದ್ರಿ ಸ್ಟಾರ್ಟಿಂಗು, ಆಮೇಲೆ ಎಲ್ಲಿ ಹನಿಮೂನ್ ಮಾಡ್ಕೋತೀವಿ, ಮದುವೆ ಆದಮೇಲೆ ಎಲ್ಲಿ ಹನಿಮೂನ್ ನಿಮ್ಮದು. ಕೆಲವರು ಒಪ್ಪಿರೋರು ಇದ್ದಾರೆ ಅಮೌಂಟ್ ತೊಗೊಂಡು. ನಾನು ಹೇಳಿದ್ನಲ್ಲ, ಈಗ ಕೆಲವು ಉದಾಹರಣೆಗಳು ಕೊಟ್ಟೆ. ಗಾಂಧಿನಗರ ಸುದ್ದಿಯ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಟಾಪಿಕ್ಕು ಮದುವೆ ಮದುವೆ ಮದುವೆ. ಅಂದರೆ ಯಾವ್ಯಾವ ಬಡ್ಜೆಟಲ್ಲಿ ಯಾರ್ಯಾರು ಹೇಗೆ ಮದುವೆ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ಕು. ನೋಡಿ, ರಾಜಕೀಯದವರು, ಸಿನಿಮಾ ರಂಗದವರು, ಸಾರ್ವಜನಿಕರು, ಉದ್ಯಮಿಗಳು ಯಾವ್ಯಾವ ಬಡ್ಜೆಟಲ್ಲಿ ಮದುವೆ ಮಾಡ್ಕೋತಾರೆ ಅಂತ. ಕೆಲವರು 1,000 ರೂಪಾಯಿದಲ್ಲಿ ಮದುವೆ ಆಗೋಗುತ್ತೆ ಸ್ನೇಹಿತರೆ. ನೋಡಿ, ಅರಿಶಿನ ದಾರ ತಗೊಬರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಮದುವೆ ಮಾಡ್ಕೋತಾರೆ. ಕೆಲವರು 50,000 ಖರ್ಚು ಮಾಡ್ತಾರೆ, ಕೆಲವರು 1 ಲಕ್ಷ, 10 ಲಕ್ಷ, 50 ಲಕ್ಷ, 1 ಕೋಟಿ, 10 ಕೋಟಿ, 15 ಕೋಟಿ, ಹೀಗೆ ಅವರವರ ಇಚ್ಛೆ ಅನುಸಾರವಾಗಿ, ಅವರವರ ಯೋಗ್ಯತೆ ತಕ್ಕ ಹಾಗೆ, ಅವರವರ ಸ್ಟೇಟಸ್ಗಳು ತಕ್ಕ ಹಾಗೆ ಮದುವೆ ಮಾಡ್ಕೋತಾರೆ. ನಾವು ನೀವೆಲ್ಲ ನೋಡಿದ್ದೀವಿ. ಹಾಗೆಯೇ ನಮ್ಮ ಚಿತ್ರರಂಗದಲ್ಲೂ ಕೂಡ ಅಷ್ಟೇ ಅನೇಕ ಸ್ಟಾರ್ ಡಮ್ಗಳದ್ದು ಮದುವೆ ನೋಡಿದ್ದೀವಿ, ಕಣ್ಮುಂದೆ ಇದೆ. ಅದೇ ಥರನೇ ಈಗ ಅನೇಕ ಡಿಜಿಟಲ್ ಬಂದಾಗಲಿಂದನೂ ನಮ್ಮ ಕಲಾವಿದರಿಗೆ ಬೇಡಿಕೆ ಜಾಸ್ತಿ ಆಗಿದೆ, ಸ್ಟಾರ್ಡಮ್ ನಟರುಗಳಿಗೆ, ನಟಿಯರಿಗೆ. ಯಾಕೆಂದರೆ ನೋಡಿ, ಈಗ ಅನೇಕರು ಈಗ ನಾವೇನು ಮಾಡ್ತೀವಿ ಹೇಳಿ, ಸಾಮಾನ್ಯವಾಗಿ ಮದುವೆ ಮಾಡ್ಕೋಬೇಕಂದ್ರೆ ನಾವೇ ದುಡ್ಡು ಖರ್ಚು ಮಾಡಿ ಬಡ್ಜೆಟ್ ನೋಡಿ ಮದುವೆ ಮಾಡ್ಕೋತೀವಿ. ಆದರೆ ಚಿತ್ರರಂಗದಲ್ಲಿ ಹೇಗಿದೆ ಅಂದರೆ, ದೊಡ್ಡ ದೊಡ್ಡ ಸ್ಟಾರ್ಡಮ್ಗಳಿಗೆ ಕೆಲವು OTT ಪ್ಲಾಟ್ಫಾರ್ಮ್ಗಳು ನಾವೇ ಹಣ ಕೊಡ್ತೀವಿ, ನೀವು ಮದುವೆ ಮಾಡ್ಕೊಳ್ಳಿ, ನಮಗೆ ನಿಮ್ಮ ಮದುವೆಯನ್ನು ಕಂಟೆಂಟ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವರು ಹೇಗೆ ಅಂದರೆ, ಸ್ಟಾರ್ಗಳು ನಾನು ಹೇಳೋದು ಅಂದರೆ ದೊಡ್ಡ ದೊಡ್ಡ ನಾಯಕ ನಟರುಗಳದ್ದು ಯಾಕೆ ಅವ್ರ ಕಂಟೆಂಟ್ ಕೇಳ್ತಾರೆ ಅಂದರೆ, ಅವರ OTT ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕ್ಕೊಳ್ಳೋದಕ್ಕೆ. ಈಗ ನೆಟ್ಫ್ಲಿಕ್ಸ್ ಅಂತ ಒಂದು OTT ಪ್ಲಾಟ್ಫಾರ್ಮ್ ಇದೆ. ಅವರು ಹಿಂದೆ ನಯನತಾರ ಇದ್ದಾರೆ, ನಯನತಾರ ವಿಘ್ನೇಶ್ ಅವರದು ಹಾಗೆಯೇ ಮದುವೆ ಆಗಿದ್ದು. ಅವ್ರಿಗೆ 25 ಕೋಟಿಗೆ ಅಗ್ರಿಮೆಂಟ್ ಮಾಡಿದ್ರು, ಅವರು ಮದುವೆ ಕಂಟೆಂಟು ತಗೊಂಡ್ರು, ನೆಟ್ಫ್ಲಿಕ್ಸಲ್ಲಿ ಹಾಕಿದ್ರು. ಹಾಗೆ ಕತ್ರಿನಾ ಕೈಫು, ಹನ್ಸಿಕಾ, ಹಾಗೆಯೇ ಇವತ್ತು ಮುಂಚೂಣಿಯಲ್ಲಿರೋದು ನಮ್ಮ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆಯ ಕಂಟೆಂಟು, ಕಾನ್ಸೆಪ್ಟು. ಅಂದರೆ ಈಗ ಮದುವೆ ಆಗ್ತಾ ಇದ್ದಾರಲ್ಲ ರಶ್ಮಿಕಾ ಮಂದಣ್ಣ ಅವರು, ಅವ್ರಿಗೆ OTT ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ ಅವರು ಆಫರ್ ಇಟ್ಟಿದ್ದಾರೆ. ಈ ಒಂದು 80 ಕೋಟಿವರೆಗೂ ಆಫರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಮದುವೆಯ ಕಂಟೆಂಟನ್ನು ಅವರು ಶೂಟ್ ಮಾಡಿಕೊಂಡು ಅವರ ನೆಟ್ಫ್ಲಿಕ್ಸಲ್ಲಿ OTT ಪ್ಲಾಟ್ಫಾರ್ಮಲ್ಲಿ ಹಾಕ್ಕೋತಾರೆ, ಅವ್ರು ದುಡ್ಡು ಮಾಡ್ಕೋತಾರೆ. ಅಂದರೆ ಹೇಗಿದೆ ಅಂದರೆ ನೋಡಿ, ಹಣ ಹೇಗೆ ಬರುತ್ತೆ ಅನ್ನೋದು. ಅಂದರೆ ಎಲ್ಲರೂ ನಾವೇನು ಮಾಡ್ತೀವಿ ಹೇಳಿ, ಹೊರಗಡೆ ಇರೋ ನಾವು ಹಣ ಖರ್ಚು ಮಾಡಿ ಮದುವೆ ಮಾಡ್ಕೋತೀವಿ. ಆದರೆ ಇಲ್ಲಿ ಏನಾಗಿದೆ, ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಹಣ ನಾವು ಖರ್ಚು ಮಾಡೋದು ಬೇಕಾಗಿಲ್ಲ, ಹಾಕೋರು ಸುಮಾರು ಜನ ಇದ್ದಾರೆ, ಆ ಕಂಟೆಂಟ್ನ ಕೊಡಬೇಕು. ಇದಕ್ಕೆ ಈ ನೆಟ್ಫ್ಲಿಕ್ಸ್ ಆಫರ್ಗೆ ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ ಒಪ್ಪಿಲ್ಲ ಅಂತ ಒಂದು ವಿಷಯ ಬಂದಿದೆ. ಯಾಕೆ ಅಂದರೆ, ನಾವು ಕಷ್ಟಪಟ್ಟು ದುಡ್ದಿದ್ದೀವಿ, ನಮ್ಮ ಖಾಸಗಿ ಬದುಕನ್ನ ನಾವು ಯಾರೋ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಯಾಕೆ ನಾವು ತೋರಿಸ್ಬೇಕು ಅನ್ನೋದಕ್ಕೆ ಅವರು ಈ ಅಗ್ರಿಮೆಂಟ್ಗೆ ಒಪ್ಪಿಲ್ಲ ಅನ್ನೋದು ಒಂದು ವಿಷಯ ಬಂದಿದೆ. ಸ್ನೇಹಿತರೆ ನೋಡಿ, ಅಂದರೆ ಯೋಗ್ಯತೆ ಹಣಭಾರ ಹೇಗಿರುತ್ತೆ ಅಂದರೆ ಹೀಗೆ, ನಮ್ಮ ಸ್ಟಾರ್ಡಮ್ ನಸೀಬ್ ಅಂತ ಹೇಳ್ತೀವಲ್ಲ ಅದು. ಈಗ ರಶ್ಮಿಕಾ ಮಂದಣ್ಣವರು, ವಿಜಯ್ ದೇವರಕೊಂಡವರು ಅದ್ಧೂರಿಯಾಗಿ ಮದುವೆ ಮಾಡ್ಕೋತಾ ಇದ್ದಾರೆ. ಅಂದರೆ ಹೀಗೆ OTT ಪ್ಲಾಟ್ಫಾರ್ಮ್ಗಳಲ್ಲಿ ಹೇಗಾಗಿದೆ ಅಂತಂದರೆ, ಅವರು ನಮ್ಮ ಸ್ಟಾರ್ಗಳು ಮದುವೆ ಯಾರು ಮಾಡ್ಕೋತಾರೋ ಅವ್ರಿಗೆ ಆಫರ್ ಕೊಡ್ತಾರೆ, ನಾವು ಈ ಕಂಟೆಂಟ್ ಹಾಕ್ತೀವಿ ಅಂತ. ಆದರೆ ಕೆಲವರು ಒಪ್ಪಲ್ಲ. ಯಾಕಂದರೆ ಅವರು ಖಾಸಗಿ ಬದುಕಿನವರೆಗೂ ಹೋಗ್ತಾ ಇರ್ತಾರೆ, ಕಂಟೆಂಟು ನಮ್ಗೆ ಕೊಡಬೇಕು ಅಂತ. ಅಂದರೆ ನೀವು ಎಲ್ಲಿ ಪ್ರೀತಿ ಮಾಡಿದ್ರಿ, ಹೇಗೆ ಪ್ರೀತಿ ಮಾಡಿದ್ರಿ, ಎಲ್ಲಿ ಸ್ಟಾರ್ಟಪ್ ಆಯಿತು, ಎಲ್ಲಿಂದ ನಿಮ್ದು ಆರಂಭ ಆಯಿತು, ಯಾವ ಹೋಟ್ಲಲ್ಲಿ ಮೀಟ್ ಮಾಡಿದ್ರಿ ಸ್ಟಾರ್ಟಿಂಗು, ಆಮೇಲೆ ಎಲ್ಲಿ ಹನಿಮೂನ್ ಮಾಡ್ಕೋತೀವಿ, ಮದುವೆ ಆದಮೇಲೆ ಎಲ್ಲಿ ಹನಿಮೂನ್ ನಿಮ್ಮದು, ಎಲ್ಲಿ ರಿಸೆಪ್ಷನ್ನು. ಅಂದರೆ ಈ ಥರ ಖಾಸಗಿ ಬದುಕನ್ನ ಕೆದಕ್ತಾ ಹೋಗ್ತಾರೆ, ಅದನ್ನೆಲ್ಲ ಶೂಟ್ ಮಾಡು ಕಂಟೆಂಟ್ ಹಾಕ್ತಾರೆ. ಕೆಲವರು ಒಪ್ಪೋದಿಲ್ಲ, ಕೆಲವರು ಒಪ್ತಾರೆ. ಕೆಲವರು ಒಪ್ಪಿರೋರು ಇದ್ದಾರೆ ಅಮೌಂಟ್ ತೊಗೊಂಡು. ನಾನು ಹೇಳಿದ್ನಲ್ಲ, ಈಗ ಕೆಲವು ಉದಾಹರಣೆಗಳು ಕೊಟ್ಟೆ. ಆದರೆ ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ ಅವ್ರು ಕೇಳಿರೋಂಥ ಆಫರ್ಗೆ ಒಪ್ಪಿಲ್ಲ ಅನ್ನೋದು ಒಂದು ಸಂದೇಶ. ಸ್ನೇಹಿತರೆ, ಇದು ಒಳ್ಳೆಯ ವಿಚಾರ ಅಲ್ವಾ? ಯಾಕಂತಂದರೆ ನೋಡಿ, ನಾನು ಹೇಳಿದ್ನಲ್ಲ ಆಗಲೇ, ದುಡ್ಡು ಕೊಟ್ಬಿಟ್ಟು ನಾವು ಮದುವೆ ಮಾಡ್ಕೋತೀವಿ, ಆದರೆ ಇಲ್ಲಿ ದುಡ್ಡು ಕೊಡೋರು ಇದ್ದಾರೆ. ಅದರಿಂದ ಅನೇಕ ಇದೆಲ್ಲ ಸಿಗೋದು ಯಾರಿಗೆ ಅಂದರೆ ದೊಡ್ಡ ದೊಡ್ಡ ಸ್ಟಾರ್. ಅದು ಏನೋ ನಮ್ಮ ಚಿತ್ರರಂಗದವ್ರಿಗೆ ಮಾತ್ರ ಈ ಅವಕಾಶ ಸಿಗೋದು, ಅದು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ. ಯಾಕಂದರೆ ಅವ್ರಿಗೆ ಆದ ಅಭಿಮಾನಿಗಳಿರ್ತಾರೆ, ನೋಡೋರು ಇರ್ತಾರೆ. ಆರ್ಟಿಸ್ಟ್ಗಳದ್ದು, ಈಗ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು ನೀವೇನೇ ಹಾಕಿ ನೋಡ್ತಾರೆ. ಈಗ ಬೇಡಿಕೆ ಇರೋದು ವಿಜಯ್ ದೇವರಕೊಂಡ, ನಮ್ಮ ರಶ್ಮಿಕಾ ಮಂದಣ್ಣ ಇವತ್ತು ಟಾಪ್ ಲೆವೆಲ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅದರಿಂದ ಅವ್ರಿಗೆ ಆಫರ್ ಕೊಟ್ಟಿದ್ದಾರೆ, ಅವ್ರು ಒಪ್ಪಿಲ್ಲ. ಸ್ನೇಹಿತರೆ, ಈಗ ನೋಡಿ, ಇದೇ ಫೆಬ್ರವರಿ 24ನೇ ತಾರೀಕು ರಾಜಸ್ಥಾನದಲ್ಲಿ ಮದುವೆ ಆಗ್ತಾಯಿದೆ ರಶ್ಮಿಕಾ ಮಂದಣ್ಣ ಅವರು. ರಿಸೆಪ್ಷನ್ನು ಮಾರ್ಚ್ಗೆ ಇಟ್ಕೊಂಡಿದ್ದಾರೆ. ಅಂದರೆ ನೋಡಿ, ಈಗ ಏನಾಗಿದೆ ಅಂದರೆ ವಿಶೇಷತೆ, ಮದುವೆಗೂ ಕೂಡ ಮೊಬೈಲ್ಗಳನ್ನ ಯಾರೂ ತಗೊಂಡೋಗೋಗಿಲ್ಲ ಅತಿಥಿಗಳು.
ಅಂದರೆ ಅಲ್ಲಿ ಒಂದು ಕೆಲವ್ರನ್ನ ಇಟ್ಟಿರ್ತಾರೆ, ಒಂದು ಟೀಮ್ ಇರುತ್ತೆ, ಆ ಟೀಮ್ ಅಲ್ಲಿ ಮೊಬೈಲ್ ಕೊಟ್ಬಿಟ್ಟು ಒಳಗಡೆ ಹೋಗಬೇಕು. ಯಾಕಂದರೆ ಅಲ್ಲಿಂದ ಏನು ಮಾಡ್ತಾರೆ ಅಂದರೆ ಹೋದವರು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, ಅದನ್ನು ಹೊರಗಡೆ ಬಿಡ್ತಾರೆ ಅಂತ. ಇದಕ್ಕೂ ಅವರು ದಂಪತಿಗಳು ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದು ಒಳ್ಳೆ ವಿಚಾರನೇ, ಯಾಕಂತಂದರೆ ಅವ್ರದ್ದೇನೋ ಒಂದು ಪರ್ಸ್ನಲ್ ಏನೋ ಒಂದು ಇರುತ್ತೆ, ಅದರಿಂದ ಮೊಬೈಲ್ ಕೂಡ ಒಳಗಡೆ ತಗೊಂಡೋಗಂಗಿಲ್ಲ ಅತಿಥಿಗಳು ಹೋದವರು, ಮದುವೆಗೆ ಹೋದವರು. ಇದು ಒಂದು ಸಂದೇಶನ ರವಾನಿಸಿದ್ದಾರೆ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣವರು. ಆಗಲಿ, ನಮ್ಮ ಕನ್ನಡದ ಹುಡುಗಿ ರಶ್ಮಿಕಾ ಮಂದಣ್ಣ ಇಡೀ ಭಾರತದಾದ್ಯಂತ ಹೆಸರು ಮಾಡಿದ್ದಾರೆ. ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ವಿಜಯ್ ದೇವರಕೊಂಡ ಅವ್ರನ್ನ ಮದುವೆ ಆಗ್ತಾಯಿದ್ದಾರೆ. ಒಳ್ಳೆಯದಾಗಲಿ ಅವ್ರಿಗೆ, ಅವರಿಬ್ಬರಿಗೂ. ನಾವೆಲ್ಲರೂ, ಯಾಕಂದ್ರೆ ನಾವಂತೂ ಯಾರೂ ಹೋಗೋಕ್ಕಾಗಲ್ಲ ಜಾಗಕ್ಕೆ, ಟಿ ವಿಗಳಲ್ಲಿ ನೋಡಬೇಕು, ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕು. ಅವ್ರಿಗೆ ಎಲ್ಲರೂ ಹರಸೋಣ, ಹಾರೈಸೋಣ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಗಾಂಧಿನಗರ ಸುದ್ದಿಯ ವೀಕ್ಷಕರಿಂದ ಅವ್ರಿಗೆ ಶುಭವಾಗಲಿ.